ನಮ್ ಕೈಲಿ ಏನು ಒಳ್ಳೇದು ಮಾಡಕ್ಕಾಗಲ್ಲ ಅನ್ನೋ ಅಸಹಾಯಕತೆ ಇದೆಯಲ್ಲ, ಇದು ತುಂಬಾ ಕೆಟ್ಟದ್ದು. ಸಿಕ್ಕಾಪಟ್ಟೆ ಕಾಡುತ್ತೆ ಆನಂದಪ್ಪ. ಇನ್ ಯಾವ ಪುರುಷಾರ್ಥಕ್ಕೆ ಬದುಕ್ಬೇಕು ಹೇಳು? ನಾನು ಯಾವ ಪುರುಷಾರ್ಥಕ್ಕೆ ಬದುಕ್ಬೇಕು ಹೇಳು? ನಂದು ಒಂದು ಜನ್ಮನ. ಪ್ಲೀಸ್ ಹಾಗೆಲ್ಲ ಅನ್ಕೋಬೇಡಿ. ನೀವು ಒಳ್ಳೇದು ಮಾಡಿದ್ದೀರಾ, ಮಾಡ್ತಾ ಇದ್ದೀರಾ ಕೂಡ. ಸಮಾಧಾನ ಮಾಡಿ. ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ ಆನಂದಪ್ಪ? ಅವನನ್ನ ನೆನೆಸ್ಕೊಂಡ್ರೆ ಸಂತಾಗತ್ತೆ ಕಣಪ್ಪ. ಅವನಿಗೆ ಜೀವಮಾನದಲ್ಲೆಲ್ಲ ಮೋಸನೇ ಆಗೋಯ್ತಲ್ಲೋ. ಅವನಿಗೆ ಯಾರ್ಯಾರು ನಂಬಿದ್ನು ಅವರೆಲ್ಲ ಅವನಿಗೆ ಮೋಸನೇ ಮಾಡ್ಬಿಟ್ರು, ಹಿಂದ್ಗಡೆಯಿಂದ ಚೂರಿ ಹಾಕ್ಬಿಟ್ರು. ಆದ್ರೆ ಅವನಿಗೆ ಮೋಸ ಮಾಡದೆ ಇರೋದಂದ್ರೆ ಭೂಮಿಕಾ ಮಾತ್ರ. ಅವಳು ಅವನ ಪಾಲಿಗೆ ಸಂಜೀವಿನಿ ಅಂದ್ರೂ ತಪ್ಪಿಲ್ಲ. ಆದ್ರೆ ಅವಳು ಕೂಡ ಅವನ ಜೊತೆಗೆ ಉಳಿಲಿಲ್ಲಪ್ಪ. ಅವನಿಗೆ 2 ಮಕ್ಕಳಾಯ್ತು. ಒಂದು ಮಗುನ ಹುಟ್ಟದಾಗ್ಲೇ ಕಳ್ಕೊಂಡ್ಬಿಟ್ಟ. ಇನ್ನೊಂದು ಮಗು ಪ್ರೀತಿ ಕೂಡ ಅವನಿಗೆ ಸಿಗ್ಲಿಲ್ವಲ್ಲೋ. ಈಗ ಕಳೆದೋಗಿರೋ ಮಗು ಬದುಕಿದೆ ಅಂತ ಅದನ್ನು ಹುಡುಕ್ತಾ ಇದ್ದೀರಾ, ಅದು ಸಿಗ್ತಾ ಇಲ್ಲ. ಆನಂದಪ್ಪ, ಅವನ ಹುಡುಕಾಟಕ್ಕೆ, ಅವನ ಒದ್ದಾಟಕ್ಕೆ ಕೊನೆ ಅನ್ನೋದೇ ಇಲ್ವಾ? ನೆಮ್ಮದಿನೇ ಸಿಗಲ್ವಲ್ಲ ಅವನಿಗೆ. ಅಂಕಲ್, ಏನ್ ಹೇಳಿದ್ರಿ? ಇನ್ನೊಂದು ಮಗು ಬದುಕಿದ್ಯಾ? ಮಗುನ ಬಾವ ಇವಾಗ ಹುಡುಕ್ತಾ ಇದ್ದಾರ? ಹೌದಮ್ಮ, ಗೆಳೆಯ ಅವತ್ತಿಂದ ಇವತ್ತಿನವರೆಗೂ ಮಗನ ಹುಡುಕ್ತಾನೆ. ಆಲ್ರೆಡಿ ಒಂದ್ ಮಗು ಕತೆನ ಮುಗಿಸಿದೀವಿ. ಅಂಥದ್ರಲ್ಲಿ ಈ ಮಗು ಕತೆ ಮುಗಿಸೋದಕ್ಕೆ ನಮ್ಗೆ ಕಷ್ಟ. ಆದ್ರೆ ಒಂದಲ್ಲ ಒಂದಿನ ಈ ಮಗು ಕತೆನೂ ನಾನು ಮುಗಿಸ್ತೀನಿ. ಕರೆಕ್ಟಾಗಿ ಹೇಳಿ. ಅವ್ರು ನೋಡಿದ್ರೆ ಮಗು ಸತ್ತೋಗಿದೆ ಅಂತ ಹೇಳಿದ್ರು, ನೀವ್ ನೋಡಿದ್ರೆ ಹುಡುಕ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಯಾವ ಸತ್ಯ? ಮಗು ಬದುಕಿದೆ, ಅದೇ ಸತ್ಯ. ಆದ್ರೆ ಆ ಮಗು ಎಲ್ಲಿದೆ ಅಂತ ಗೊತ್ತಿಲ್ಲ. ಅದಿನ್ನೂ ರಹಸ್ಯವಾಗಿ ಉಳ್ಕೊಂಡಿದೆ. ಗಿಳೆ ನೋಡೋ, ನಿನ್ನ ಹೋಲಿಕೆ ಇದೆ. ನಿನ್ನ ಮಗಳೇ ಕಣ. ಏನ್ ಹೇಳ್ತಾ ಇದ್ದೀರಾ? ಇಷ್ಟು ವರ್ಷ ಈ ಸತಿ ನಮಗೆ ಯಾರಿಗೂ ಗೊತ್ತಿರ್ಲಿಲ್ಲ.